ಕೇಳುಗ ಶ್ರೋತೃಗಳಿಗೆ ಯೇಸುವಿನ ನಾಮದಲ್ಲಿ ವಂದಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನಾದುಕೊಂಡಿರುವ ಪರಿಚ್ಛೇದ ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ 17ನೇ ವಚನ. ಆತನು 3ನೆಯ ಸಾರಿ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಿದನು. 3ನೇ ಸಾರಿ ಆತನು ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ, ನೀನು ಎಲ್ಲಾ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದದೆ ಅಂದನು. ಕರ್ತನಲ್ಲಿ ಪ್ರಿಯ ದೇವಜನರೇ, ಯೇಸು ಪೇತ್ರನ ಮನಸ್ಥಿತಿಯನ್ನ ಪರೀಕ್ಷೆ ಮಾಡುವಂತಹ ಮಾತನ್ನ ನಾವು ಈಗಾಗಲೇ ಓದಿ ಕೇಳಿದ್ದೇವೆ. ಯೇಸು ಸ್ವಾಮಿ ತನ್ನ ಶಿಷ್ಯರ ಮಧ್ಯೆ ಉತ್ಥಾನದ ನಂತರ ಪ್ರತ್ಯಕ್ಷನಾಗಿ ಅದರಲ್ಲೂ ಪೇತ್ರನನ್ನ ಮಾತನಾಡಿಸುತ್ತಾನೆ. ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂಬುದಾಗಿ 3 ಸಾರಿ ಪ್ರಶ್ನೆ ಕೇಳುತ್ತಾನೆ. 3ನೆಯ ಸಾರಿ ಪ್ರಶ್ನೆ ಕೇಳುವಾಗ ಪೇತ್ರನಿಗೆ ತನ್ನ ಆಂತರ್ಯದಲ್ಲಿ ಏನಿದೆ ಎಂಬುದಾಗಿ ಯೇಸುವಿಗೆ ಗೊತ್ತುಂಟು ಎನ್ನುವಂಥದ್ದು ಮನವರಿಕೆಯಾಗುತ್ತದೆ. ಒಲವಿನ ಸಹೋದರ ಸಹೋದರಿಯರೇ, ಈ ಹೊತ್ತು ಯೇಸು ನಮ್ಮ ಆಂತರ್ಯವನ್ನ ನೋಡುತ್ತಿದ್ದಾನೆ. ನಮ್ಮ ಮನಸ್ಸಿನಲ್ಲಿ ಮಾಡುವಂತ ಆಲೋಚನೆಗಳು ಏನು ಎಂಬುದಾಗಿ ಆತನಿಗೆ ಮೊದಲೇ ಗೊತ್ತಿದೆ. ನಾವು ದೇವರನ್ನ ಪ್ರೀತಿಸುತ್ತಿದ್ದೇವಾ ಇಲ್ಲವಾ ಎನ್ನುವುದು ನಮಗಿಂತಲೂ ಚೆನ್ನಾಗಿ ಯೇಸುವಿಗೆ ಗೊತ್ತು. ನಮ್ಮ ವ್ಯಕ್ತಿತ್ವಗಳಿಂದ, ನಮ್ಮ ಕ್ರಿಯೆಗಳಿಂದ, ನಾವು ಮಾಡತಕ್ಕಂಥ ಆಲೋಚನೆಗಳಿಂದ ಯೇಸುವನ್ನ ಪ್ರೀತಿಸುತ್ತಿದ್ದೇವಾ ಇಲ್ಲವಾ ಎನ್ನುವುದು ನಮ್ಮ ಮುಂದಿರುವಂತಹ ಪ್ರಶ್ನೆಯಾಗಿದೆ. ಒಂದು ಸಾರಿ ಒಬ್ಬ ವ್ಯಕ್ತಿ ದೇವರನ್ನ ಪ್ರಾರ್ಥಿಸಿದ. ದೇವರು ಪ್ರತ್ಯಕ್ಷನಾಗಿ ನಿನಗೇನು ವರ ಬೇಕು ಎಂದು ಕೇಳಿದಾಗ ಆ ಭಕ್ತ ಹೇಳುತ್ತಾನೆ, ಈ ಊರಿಗೆ ದೊಡ್ಡ ಪಾಳೆಗಾರ ಆಗಬೇಕು, ನಾನು ನಡೆದ ಭೂಮಿಯೆಲ್ಲ ನನ್ನದೇ ಆಗಬೇಕು ಎಂದು ಕೇಳುತ್ತಾನೆ. ಸರಿ, ಹಾಗಾದ್ರೆ ಒಂದು ಕಂಡೀಷನ್, ನಾಳೆ ಬೆಳಗ್ಗೆ ಸೂರ್ಯೋದಯವಾದಾಗ ಒಂದು ಗೀಟನ್ನ ಎಳೆಯುತ್ತೇನೆ. ನೀನು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಈ ಗೀಟನ್ನ ದಾಟಿ ನಡೆಯಬೇಕು. ನೀನು ನಡೆದದ್ದೆಲ್ಲ ಭೂಮಿ ನಿನ್ನದೆ. ಯಾವಾಗ ಹಿಂತಿರುಗಿ ಬಂದು ಸೂರ್ಯ ಮುಳುಗುವುದರ ಒಳಗೆ ಈ ಗೀಟನ್ನ ನೀನು ತಲುಪಬೇಕು. ಆಗ ಭಕ್ತನಿಗೆ ಸಂತೋಷ ಆಯಿತು. ಬೆಳಗ್ಗೆ ಆದ ಕೂಡಲೇ ರೆಡಿಯಾದ. ಸೂರ್ಯೋದಯವಾಗುವಾಗ ಆ ಗೀಟನ್ನ ಪ್ರಾರಂಭ ಮಾಡಿ ತನ್ನ ನಡಿಗೆಯನ್ನ ಪ್ರಾರಂಭ ಮಾಡುತ್ತಾನೆ, ಓಡುತ್ತಾನೆ. ಯಾಕಂದ್ರೆ ಎಲ್ಲ ನನಗೆ ಬೇಕು, ಭೂಮಿ ನನಗೆ ಬೇಕು ಎನ್ನುವಂತ ಆಸೆ. ಮಧ್ಯಾಹ್ನದ ತನಕ ಓಡಿದ, ನಡೆದ, ದಣಿವಾಯಿತು. ಆಹಾರ ತೆಗೆದುಕೊಳ್ಳಲಿಲ್ಲ, ನೀರನ್ನೂ ಕೂಡ ತೆಗೆದುಕೊಳ್ಳಲಿಲ್ಲ. ಮಧ್ಯಾಹ್ನ 3 ಗಂಟೆಯವರೆಗೂ ಓಡಿದ, ನಡೆದ. ತುಂಬಾ ದೂರ ಬಂದಿದ್ದೇನೆ ಎಂದು ತಿಳಿದು ಹಿಂತಿರುಗಿ ತನ್ನ ಪ್ರಯಾಣವನ್ನ ವಾಪಸ್ಸು ಬೆಳೆಸತೊಡಗಿದ. ಇನ್ನೇನು ಸೂರ್ಯ ಮುಳುಗೋದ್ರೊಳಗೆ ಆತನು ದೇವರು ಹಾಕಿದ್ದಂತಹ ಗೆರೆಯನ್ನ ಮುಟ್ಟಲು ಇನ್ನೇನು ಸ್ವಲ್ಪ ದೂರ ಇದೆ ಎಂಬುದಾಗಿ ಹೇಳುವಾಗ ಆತನು ಜೋರಾಗಿ ಓಡಿ ಬಂದಿದ್ದರಿಂದ ರಕ್ತಕಾರಿ ಬಿದ್ದು ಸತ್ತ. ಆತನನ್ನ 6 ಅಡಿ 3 ಅಡಿ ಜಾಗದಲ್ಲಿ ಹೂತರು. ಈ ಕತೆಗೂ ವಾಕ್ಯಕ್ಕೂ ಏನು ಸಂಬಂಧ? ಈ ಹೊತ್ತು ನಾವು ಯಾವುದಕ್ಕೋಸ್ಕರ ಕ್ರಿಸ್ತನ ಮೇಲೆ ಮಮತೆ ಇಟ್ಟಿದ್ದೇವೆ ಮತ್ತು ಕ್ರಿಸ್ತನನ್ನ ಪ್ರೀತಿಸುತ್ತಿದ್ದೇವೆ ಎನ್ನುವಂಥದ್ದು ಮುಖ್ಯ. ಪೇತ್ರನ ಮನಸ್ಥಿತಿ ಹೇಗಿತ್ತು? ಯೇಸುವಿನ ಉತ್ಥಾನದ ನಂತರದ ಘಟನೆ ನೋಡುವಾಗ ಆತ ಹಿಂತಿರುಗಿ ಮೀನನ್ನ ಹಿಡಿಯುವುದಕ್ಕೆ ಹೋಗಿದ್ದ. ತನ್ನ ಹಳೆ ವೃತ್ತಿಗೆ ಆತನು ಹೋಗಿದ್ದ. ಇಷ್ಟು ವರ್ಷ, 3.5 ವರ್ಷಗಳ ಕಾಲದಲ್ಲಿ ಯೇಸುವಿನ ಸಂಗಡ ಇದ್ದಂತ ಅನುಭವ ಎಲ್ಲಿ ಹೋಗಿತ್ತು? ಯೇಸುವಿಗೆ ಕೊಟ್ಟಂತ ಮಾತು ಎಲ್ಲಿ ಹೋಗಿತ್ತು? ಇದನ್ನ ಪ್ರಶ್ನೆ ಮಾಡಬೇಕಾಗಿದೆ. ನಾವುಗಳು ಕೂಡ ಯೇಸುವನ್ನ ಯಾವ ದೃಷ್ಟಿಕೋನದಿಂದ ಪ್ರೀತಿಸುತ್ತಿದ್ದೇವೆ, ಯಾವ ದೃಷ್ಟಿಕೋನದಲ್ಲಿ ಆತನ ಮೇಲೆ ನಾವು ಮಮತೆ ಇಟ್ಟಿದ್ದೇವೆ ಎನ್ನುವುದಷ್ಟೇ ಮುಖ್ಯ. ಈ ಹೊತ್ತು ಯೇಸು ನಮಗೆ ಎಲ್ಲವನ್ನ ಕೊಡುತ್ತಿದ್ದಾನೆ, ಯೇಸುವಿನಿಂದ ನಾವೆಲ್ಲವನ್ನ ಪಡ್ಕೊಂಡಿದ್ದೇವೆ ಎಂದರೆ ಮಾತ್ರ ಯೇಸುವನ್ನ ಪ್ರೀತಿಸುತ್ತಿದ್ದೇವೆ. ಇಲ್ಲವೇ ಯೇಸು ನಮಗೇನು ಕೊಡುತ್ತಿದ್ದಿಲ್ಲ ಎಂದರೆ ನಾವು ಯೇಸುವನ್ನ ಪ್ರೀತಿಸುವ ಹಂಗಿನಲ್ಲಿಲ್ಲ. ನಮ್ಮ ಸ್ವಾರ್ಥಮಯ ಆಲೋಚನೆಗಳನ್ನ ಬದಿಗಿರಿಸೋಣ. ಎಲ್ಲ ಪರಿಸ್ಥಿತಿಗಳಲ್ಲಿ ದೇವರನ್ನ ಪ್ರೀತಿ ಮಾಡಬೇಕು. ಕಷ್ಟದ ಪರಿಸ್ಥಿತಿಯಲ್ಲಿಯೂ, ಸುಖದ ಪರಿಸ್ಥಿತಿಯಲ್ಲಿಯೂ, ಲಾಭದ ಪರಿಸ್ಥಿತಿಯಲ್ಲಿಯೂ, ನಷ್ಟದ ಪರಿಸ್ಥಿತಿಯಲ್ಲಿಯೂ, ಸನ್ಮಾನದ ಪರಿಸ್ಥಿತಿಯಲ್ಲಿಯೂ, ಅವಮಾನದ ಪರಿಸ್ಥಿತಿಯಲ್ಲಿಯೂ ಯೇಸುವನ್ನ ಹಿಂಬಾಲಿಸಬೇಕು, ಯೇಸುವನ್ನ ಪ್ರೀತಿಸಬೇಕು. ಆಗ ಮಾತ್ರ ದೇವರ ಮಕ್ಕಳಾಗುವಂತ ಬಾಧ್ಯತೆ ಮತ್ತು ಆಶೀರ್ವಾದ ದೇವರು ತಾನೇ ಅನುಗ್ರಹಿಸುತ್ತಾನೆ. ದೇವರ ವಾಕ್ಯವಿದು. ಆಮೆನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9960260653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.